ನಮಸ್ಕಾರ ರೈತ ಬಾಂಧವರೇ. ಇಂದು ನಾವು ತಿಳಿದುಕೊಳ್ಳೋದು ಜೇನು ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ. ಇದು ನಿಮಗೆ ಜಾಗದ ಅವಶ್ಯಕತೆನೇ ಇಲ್ಲ. ನಿಮ್ಮ ತೋಟದಲ್ಲಿ ಮಾಡಬಹುದು, ಕಡಿಮೆ ಖರ್ಚಿನಲ್ಲಿ ಹೆಚ್ಚುವರಿ ಆದಾಯ ಕೊಡುವ ಅತ್ಯುತ್ತಮ ಕೃಷಿ ಆಧಾರಿತ ಉದ್ಯಮವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರು ಬೆಳೆ ಜೊತೆಗೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡುತ್ತಿದ್ದಾರೆ. ಏಕೆಂದರೆ ಜೇನು ಮಾತ್ರವಲ್ಲ, ಪರಾಗಸ್ಪರ್ಶದಿಂದ ಬೆಳೆ ಉತ್ಪಾದನೆ ಕೂಡ ಹೆಚ್ಚಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಜೇನು ಸಾಕಾಣಿಕೆ ಎಂದರೇನು, ಯಾವ ಜೇನು ಜಾತಿ ಉತ್ತಮ, ಪೆಟ್ಟಿಗೆ ಹೇಗೆ ಇಡಬೇಕು, ಜೇನು ಹುಳಗಳಿಗೆ ಆಹಾರ, ಜೇನು ಸಂಗ್ರಹ ವಿಧಾನ, ಒಂದು ಬಾಕ್ಸ್ನಿಂದ ಎಷ್ಟು ಆದಾಯ ಬರುತ್ತದೆ, ಸರ್ಕಾರದ ಸಬ್ಸಿಡಿ ಮಾಹಿತಿ, ಜೇನುತುಪ್ಪ ಮಾರಾಟ ಹೇಗೆ ಮಾಡುವುದು. ಭಾಗ 1. ಜೇನು ಸಾಕಾಣಿಕೆ ಎಂದರೇನು. ಜೇನು ಹುಳಗಳನ್ನು ವೈಜ್ಞಾನಿಕವಾಗಿ ಪೆಟ್ಟಿಗೆಯಲ್ಲಿ ಸಾಕಿ ಅವುಗಳಿಂದ ಜೇನುತುಪ್ಪ ಮತ್ತು ಮೇಣ ಪಡೆಯುವ ವಿಧಾನವನ್ನೇ ಜೇನು ಸಾಕಾಣಿಕೆ ಎಂದು ಕರೀತಾರೆ. ಹಳೆಯ ಕಾಲದಲ್ಲಿ ಕಾಡಿನಲ್ಲಿ ಜೇನು ತೆಗೆದುಕೊಳ್ಳುತ್ತಿದ್ದರು. ಆದರೆ ಈಗ ವಿಜ್ಞಾನಾಧಾರಿತ ಪೆಟ್ಟಿಗೆಗಳಲ್ಲಿ ಸಾಕಿ ಸುರಕ್ಷಿತವಾಗಿ ಜೇನು ಪಡೆಯಲಾಗುತ್ತಿದೆ. ಜೇನು ಸಾಕಾಣಿಕೆ ಮಾಡುವುದರಿಂದ ಹೆಚ್ಚುವರಿ ಆದಾಯ, ಬೆಳೆ ಉತ್ಪಾದನೆ ಹೆಚ್ಚಳ, ಕಡಿಮೆ ಹೂಡಿಕೆ, ಕುಟುಂಬದವರು ಕೂಡ ಮಾಡಬಹುದಾದ ಉದ್ಯಮ, ನಿರಂತರ ಆದಾಯ. ಭಾಗ 2. ಜೇನು ಸಾಕಾಣಿಕೆಗೆ ಬೇಕಾಗುವ ಜಾಗ. ಜೇನು ಸಾಕಾಣಿಕೆಗೆ ದೊಡ್ಡ ಜಾಗ ಬೇಕಾಗಿಲ್ಲ. ನಿಮ್ಮ ತೋಟದಲ್ಲಿ ತೆಂಗು, ಮಾವು, ಸೂರ್ಯಕಾಂತಿ, ಸಜ್ಜೆ, ಹೂವಿನ ತೋಟ, ಡ್ರಮ್ಸ್ಟಿಕ್, ಸೀಬೆ, ನೇರಳೆ ಇವುಗಳ ಹತ್ತಿರ ಜೇನು ಪೆಟ್ಟಿಗೆ ಇಟ್ಟರೆ ಉತ್ತಮ. ಜಾಗ ಆಯ್ಕೆ ಮಾಡುವಾಗ ಗಮನಿಸಬೇಕು. ಶಾಂತ ಪ್ರದೇಶವಾಗಿರಬೇಕು, ಹೆಚ್ಚು ಹೊಗೆ ಇರಬಾರದು, ಕೀಟನಾಶಕ ಸಿಂಪಡಣೆ ಕಡಿಮೆ ಇರಬೇಕು, ನೆರಳು ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು. ಭಾಗ 3. ಜೇನು ಹುಳಗಳ ಪ್ರಮುಖ ಜಾತಿಗಳು. ಭಾರತದಲ್ಲಿ ಸಾಮಾನ್ಯವಾಗಿ ಸಾಕುವ ಜಾತಿಗಳು. 1. ಇಂಡಿಯನ್ ಬಿ, ಏಪಿಸ್ ಸೆರಾನಾ ಇಂಡಿಕಾ. ಇದು ನಮ್ಮ ದೇಶದ ಜಾತಿ, ಸಣ್ಣ ಮಟ್ಟದ ರೈತರಿಗೆ ಸೂಕ್ತ. 2. ಇಟಾಲಿಯನ್ ಬಿ, ಏಪಿಸ್ ಮೆಲಿಫೆರಾ. ಇದು ಹೆಚ್ಚು ಜೇನು ಕೊಡುತ್ತದೆ, ವಾಣಿಜ್ಯ ಮಟ್ಟಕ್ಕೆ ಸೂಕ್ತ. 3. ಸ್ಟಿಂಗ್ಲೆಸ್ ಬಿ. ಇವು ಕಚ್ಚುವುದಿಲ್ಲ, ಕಡಿಮೆ ಪ್ರಮಾಣದ ಜೇನು ಕೊಡುತ್ತವೆ. ಭಾಗ 4. ಜೇನು ಪೆಟ್ಟಿಗೆ ಹೇಗಿರುತ್ತದೆ. 1. ಜೇನು ಪೆಟ್ಟಿಗೆಯಲ್ಲಿ ಮುಖ್ಯವಾಗಿ ಬ್ರೂಡ್ ಬಾಕ್ಸ್, ಸೂಪರ್ ಬಾಕ್ಸ್, ಫ್ರೇಮ್ಗಳು, ಕ್ವೀನ್ ಬಿ, ಕಾರ್ಮಿಕ ಹುಳುಗಳು ಇರುತ್ತವೆ. ಒಂದು ಕಾಲೋನಿಯಲ್ಲಿ ಒಂದು ರಾಣಿ ಹುಳು, ಸಾವಿರಾರು ಕಾರ್ಮಿಕ ಹುಳುಗಳು, ಕೆಲವು ಗಂಡು ಹುಳುಗಳು. ಭಾಗ 5. ರಾಣಿ ಹುಳದ ಮಹತ್ವ. ರಾಣಿ ಹುಳು ಸಂಪೂರ್ಣ ಕಾಲೋನಿಯ ಮುಖ್ಯ ನಾಯಕಿ. ಅದು ಮೊಟ್ಟೆ ಇಡುತ್ತದೆ. ಒಳ್ಳೆಯ ರಾಣಿ ಇದ್ದರೆ ಕಾಲೋನಿ ಶಕ್ತಿಯಾಗುತ್ತದೆ, ಹೆಚ್ಚು ಜೇನು ಸಿಗುತ್ತದೆ, ಹುಳುಗಳು ಆರೋಗ್ಯವಾಗಿರುತ್ತವೆ. ಭಾಗ 6. ಜೇನು ಸಾಕಾಣಿಕೆ ಆರಂಭಿಸಲು ಬೇಕಾಗುವ ಸಾಮಗ್ರಿಗಳು. ಬೇಕಾಗುವ ವಸ್ತುಗಳು: ಜೇನು ಪೆಟ್ಟಿಗೆ, ಬಿ ಕಾಲೋನಿ, ಗ್ಲೌಸ್, ಮುಖಕವಚ, ಸ್ಮೋಕರ್, ಹನಿ, ಎಕ್ಸ್ಟ್ರಾಕ್ಟರ್, ಚಾಕು, ಫೀಡರ್. ಭಾಗ 7. ಜೇನು ಪೆಟ್ಟಿಗೆ ಇಡುವ ವಿಧಾನ. ಪೆಟ್ಟಿಗೆಯನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಇಡಬಾರದು. ಪೆಟ್ಟಿಗೆ ಇಡುವಾಗ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಇಡಿ, ನೆರಳಿನಲ್ಲಿ ಇಡಿ. ಮಳೆ, ನೀರು ಹೋಗದಂತೆ ನೋಡಿಕೊಳ್ಳಿ, ಗಾಳಿಯ ಸಂಚಾರ ಇರಲಿ. ಭಾಗ 8. ಜೇನು ಹುಳಗಳಿಗೆ ಆಹಾರ. ಹೂವಿನ ರಸವೇ ಮುಖ್ಯ ಆಹಾರ, ಆದರೆ ಹೂವು ಕಡಿಮೆ ಇದ್ದರೆ ಸಕ್ಕರೆ ನೀರು, ಪ್ರೋಟೀನ್ ಆಹಾರ ಕೊಡಬಹುದು. ಸಕ್ಕರೆ ನೀರು ಮಾಡುವ ವಿಧಾನ: 1 ಲೀಟರ್ ನೀರಿಗೆ 1 ಕಿಲೋಗ್ರಾಂ ಸಕ್ಕರೆ ಬೆರೆಸಿ. ಭಾಗ 9. ಜೇನು ಹುಳಗಳ ಆರೋಗ್ಯ. ಜೇನು ಹುಳಗಳಿಗೂ ರೋಗ ಬರುತ್ತದೆ. ಸಾಮಾನ್ಯ ಸಮಸ್ಯೆಗಳು: ವೈಟ್ ಮೈಟ್ ಫಂಗಸ್, ಇರುವೆ ದಾಳಿ ಹುಳು, ಸಾವು. ಪರಿಹಾರ: ಪೆಟ್ಟಿಗೆ ಸ್ವಚ್ಛವಾಗಿಡಿ, ನೀರು ನಿಲ್ಲದಂತೆ ಮಾಡಿ, ಸರಿಯಾದ ಗಾಳಿಯ ವ್ಯವಸ್ಥೆ ಇರಲಿ. ಭಾಗ 10. ಜೇನು ಸಂಗ್ರಹ ವಿಧಾನ. ಜೇನು ಫ್ರೇಮ್ ತುಂಬಿದ ನಂತರ ತೆಗೆದುಕೊಳ್ಳಬೇಕು. ಸಂಗ್ರಹ ಹಂತಗಳು: ಸ್ಮೋಕ್ ಕೊಡಿ, ಫ್ರೇಮ್ ತೆಗೆದುಕೊಳ್ಳಿ, ಹನಿ ಎಕ್ಸ್ಟ್ರಾಕ್ಟರ್ ಬಳಸಿ, ಫಿಲ್ಟರ್ ಮಾಡಿ, ಬಾಟಲ್ಗೆ ತುಂಬಿ. ಭಾಗ 11. ಶುದ್ಧ ಜೇನುತುಪ್ಪ ಹೇಗೆ ಗುರುತಿಸಬೇಕು. ಒಳ್ಳೆಯ ಜೇನುತುಪ್ಪ ದಪ್ಪವಾಗಿರುತ್ತದೆ, ನೀರಿನಂತೆ ಹರಿಯುವುದಿಲ್ಲ, ಸುಗಂಧ ಇರುತ್ತದೆ, ಹೆಚ್ಚು ದಿನ ಕೆಡುವುದಿಲ್ಲ. ಭಾಗ 12. ಜೇನುತುಪ್ಪದ ಉಪಯೋಗಗಳು. ಜೇನುತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಉಪಯೋಗಗಳು: ಶೀತ ಕಡಿಮೆ, ಶಕ್ತಿ ಹೆಚ್ಚಳ, ರೋಗ ನಿರೋಧಕ ಶಕ್ತಿ, ಆಯುರ್ವೇದ ಔಷಧಿ, ಸೌಂದರ್ಯ. ಉತ್ಪನ್ನಗಳು. ಭಾಗ 13. ಜೇನು ಮೇಣದ ಉಪಯೋಗ. ಜೇನು ಮೇಣದಿಂದ ಮೊಮ್ಮತ್ತಿ, ಸೌಂದರ್ಯ ವಸ್ತು, ಸಾಬೂನು, ಔಷಧಿ ತಯಾರಿಸುತ್ತಾರೆ. ಭಾಗ 14. ಜೇನು ಸಾಕಾಣಿಕೆಯಿಂದ ಬೆಳೆ ಲಾಭ. ಜೇನು ಹುಳುಗಳು ಪರಾಗಸ್ಪರ್ಶ ಮಾಡುತ್ತವೆ. ಇದರಿಂದ ಬೆಳೆ ಉತ್ಪಾದನೆ ಹೆಚ್ಚುತ್ತದೆ, ಹಣ್ಣು ಗಾತ್ರ ಹೆಚ್ಚುತ್ತದೆ, ಗುಣಮಟ್ಟ ಉತ್ತಮವಾಗುತ್ತದೆ.
ಸ್ತದೆ, ಸೂರ್ಯಕಾಂತಿ, ತರಕಾರಿ, ಹಣ್ಣು ಬೆಳೆಗಳಲ್ಲಿ ತುಂಬ ಲಾಭ. ಭಾಗ 15. ಒಂದು ಬಾಕ್ಸ್ನಿಂದ ಎಷ್ಟು ಆದಾಯ? ಒಂದು ಉತ್ತಮ ಬಾಕ್ಸ್ನಿಂದ ವರ್ಷಕ್ಕೆ 15 ರಿಂದ 30 ಕಿಲೋಗ್ರಾಂ ಜೇನು ಸಿಗಬಹುದು. ಜೇನುತುಪ್ಪದ ಬೆಲೆ 300 ರೂಪಾಯಿಯಿಂದ 800 ರೂಪಾಯಿವರೆಗೆ ಪ್ರತಿ ಕೆಜಿ. 10 ಬಾಕ್ಸ್ ಇದ್ದರೆ ತುಂಬ ಒಳ್ಳೆಯ ಹೆಚ್ಚುವರಿ ಆದಾಯ ಬರುತ್ತದೆ. ಭಾಗ 16. ಸರ್ಕಾರದ ಸಬ್ಸಿಡಿ, ಕೃಷಿ ಇಲಾಖೆ ಮತ್ತು ಖಾದಿ ಗ್ರಾಮೋದ್ಯೋಗದಿಂದ ಸಹಾಯ ಸಿಗುತ್ತದೆ. ಸಿಗುವ ಸಹಾಯ: ತರಬೇತಿ ಪೆಟ್ಟಿಗೆ, ಸಬ್ಸಿಡಿ, ಸಾಲ. ಭಾಗ 17. ಜೇನುತುಪ್ಪ ಮಾರಾಟ ಹೇಗೆ? ಮಾರಾಟ ಮಾಡಲು ಗ್ರಾಮಗಳಲ್ಲಿ, ಅಂಗಡಿಗಳಲ್ಲಿ, ಆನ್ಲೈನ್, ರೈತ ಮೇಳ, ಸೋಷಿಯಲ್ ಮೀಡಿಯಾ ಬಳಸಬಹುದು. ನಿಮ್ಮದೇ ಬ್ರ್ಯಾಂಡ್ ಮಾಡಬಹುದು. ಹೆಸರು, ಲೋಗೋ, ಬಾಟಲ್ ಡಿಸೈನ್. ಭಾಗ 18. ರೈತರಿಗೆ ಮುಖ್ಯ ಸಲಹೆಗಳು. ಕೀಟನಾಶಕ ಸಿಂಪಡಿಸುವ ಸಮಯದಲ್ಲಿ ಪೆಟ್ಟಿಗೆ ಮುಚ್ಚಿ ನಿಯಮಿತವಾಗಿ ಪರಿಶೀಲನೆ ಮಾಡಿ. ಹೊಸ ರಾಣಿ ಹುಳು ಬದಲಾಯಿಸಿ. ನೀರಿನ ವ್ಯವಸ್ಥೆ ಇರಲಿ. ಹೂವಿನ ಸಸ್ಯ ಹೆಚ್ಚು ಬೆಳೆಸಿ. ಭಾಗ 19. ಜೇನು ಸಾಕಾಣಿಕೆಯಲ್ಲಿ ಯಶಸ್ಸಿನ ರಹಸ್ಯ. ಜೇನು ಸಾಕಾಣಿಕೆಯಲ್ಲಿ ಯಶಸ್ಸು ಬರಲು ಸಹನೆ ಬೇಕು, ಶ್ರದ್ಧೆ ಬೇಕು, ಸ್ವಚ್ಛತೆ ಮುಖ್ಯ, ತರಬೇತಿ ಮುಖ್ಯ. ಮೊದಲು 2 ಅಥವಾ 5 ಬಾಕ್ಸ್ನಿಂದ ಆರಂಭಿಸಿ. ಅನುಭವ ಬಂದ ನಂತರ ಹೆಚ್ಚಿಸಬಹುದು. ಹಾಗೆ ರೈತರೇ, ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ. ಕೊನೆಯ ಮಾತು: ರೈತ ಬಾಂಧವರೇ, ಜೇನು ಸಾಕಾಣಿಕೆ ಒಂದು ಚಿನ್ನದ ಉದ್ಯಮ. ಕಡಿಮೆ ಹೂಡಿಕೆಯಲ್ಲಿ ಉತ್ತಮ ಆದಾಯ ಕೊಡುತ್ತದೆ. ಬೆಳೆ ಜೊತೆಗೆ ಜೇನು ಸಾಕಾಣಿಕೆ ಮಾಡಿದರೆ ಬೆಳೆ ಉತ್ಪಾದನೆ ಹೆಚ್ಚುತ್ತದೆ. ಜೇನುತುಪ್ಪದಿಂದ ಆದಾಯ ಬರುತ್ತದೆ. ಕುಟುಂಬಕ್ಕೆ ಹೆಚ್ಚುವರಿ ಹಣ ಸಿಗುತ್ತದೆ. ಹಾಗಾದರೆ ನೀವು ಕೂಡ ಇಂದೇ ಜೇನು ಸಾಕಾಣಿಕೆ ಬಗ್ಗೆ ಕಲಿತು ಪ್ರಾರಂಭ ಮಾಡಿ. ಧನ್ಯವಾದಗಳು.